ದೊಡ್ಡ ದುಡ್ಡು ಇಟ್ಕೊಂಡವಳ ಏನ ನಾನೇನೆ ಟೀ ಬೇಸ್ ತಗೊಂಬತ್ತೀನಿ ಐಟಮ್ ತಗೊಂಬತ್ತೀನಿ ಅಂತ ಹೋಗ್ಯವ್ರಿ. ತರ್ಲಿ ನಮಗೆ ಮಾಡೋದು ಗೊತ್ತೈತಿ. ಈ ಎಲ್ಲ ಈಗಳಪ್ಪ ಏನು ಮಾಡ್ಬೇಕಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ಸುಮ್ಮನಿರು. ಅವರಿಬ್ರು ನಮ್ಮ ಮಾತು ಮೀರಿ ಅವರು ಈ ಕೆಲಸ ಮಾಡೋದಕ್ಕಂತನೂ ಸಾಧ್ಯ ಇಲ್ಲ. ಅದನ್ನು ಏನು ಮಾಡ್ಬೇಕು ಅಂಬದು ನನಗೆ ಗೊತ್ತೈತಿ. ಇಬ್ಬರು ಬೇರೆ ಯಾವುದಾದ್ರೂ ಕೆಲ್ಸಕ್ಕೆ ಹೋದ್ರೂ ಪರವಾಗಿಲ್ಲ, ಈ ಕೆಲಸ ಮಾಡೋದಕ್ಕೆ ನಾನಂತೂ ಬಿಡಲ್ಲ. ನಾವು ಮನೆಯಾಗೆ ಅವ್ರಿಗೆ ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಕೆಲಸ ಮಾಡೋಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಈ ಕೆಲಸ ಮಾಡೋದಕ್ಕೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ತರಲಿ ಐಟಮ್ ಎಲ್ಲ ತಗೊಂಬರ್ಲಿ, ಎಲ್ಲ ತೆಗೆದು ಹೊರಕ್ಕೆ ಸಿಗ್ತೀನಿ, ಏನು ಬಿಡಲ್ಲ. ಎಲ್ಲ ಮನೆಯಾಗೆ ಎಲ್ಲ ಇಲ್ಲಿಗೆ ತಂದಿಕ್ಬೇಕಾಗುತ್ತೆ. ಎಲ್ಲ ನನಗೇನು ಮಾಡಬೇಕು ಅಂಬದು ಚೆನ್ನಾಗಿ ಗೊತ್ತೈತಿ, ಮಾಡ್ತೀನಿ. ಅಲ್ಲ ಇವನು ನೋಡು ನಮ್ಮ ಮೋಹಿತ, ಇವನಾದ್ರೂ ಬುದ್ಧಿ ಕಲ್ತ್ಕೊಂಬದು ಬೇಡವಾ? ಇವನಿಗಾದ್ರೂ ನನಗೆ ಈ ಏನು ಹೇಳೋಣಪ್ಪ ಅನ್ನಿಸ್ಬಿಟ್ಟೈತಿ. ಇವನಾದ್ರೂ ಬುದ್ಧಿ ಕಲ್ತ್ಕೊಂಡು ಬುದ್ಧಿವಂತ ಆಗ್ತಾನೆ ಅಂತಂದರೆ ಇವತ್ತು ತಗೊಂಬತ್ತೀವಿ, ಗಾಡಿನೋ ಐಟಮ್ ಎಲ್ಲ ತಗೊಂಬತ್ತೀವಿ ಅಂತ ಹೋಗ್ಬಿಟ್ರಲ್ಲ. ನಮ್ಮಪ್ಪ ನಮ್ಮಮ್ಮಯ್ಯ ಹೊರಗೆ ಇದ್ದಾರೆ. ಏನು ಹೇಳೋಣ ಏನೋ ಅನ್ನಿಸ್ತೈತೆ ನನಗಂತೂ. ಇವಾಗ ಹೋಗಿ ಏನು ಹೇಳೋಣ, ಹೆಂಗೆ ಹೇಳೋಣಪ್ಪ ಅನ್ನಿಸ್ತೈತೆ. ನಮ್ಮಮ್ಮ ಏನೆಲ್ಲ ಬೈದು ಬಿಡುತ್ತೆ, ಚೆನ್ನಾಗಿ ಬೈದು ಹಾಕ್ಬಿಡುತ್ತೆ. ಅಲ್ಲ ನಾನು ಹೇಳಿದ್ರು ನೀನು ಕೇಳಲಿಲ್ಲ ಅಂತ ಹೇಳಿ ಬೈದು ಬಿಡುತ್ತೆ. ನಮ್ಮಮ್ಮ ಎಲ್ಲ ಒಂದು ಕಡೆ ಕೇಳ್ತು, ಬೇಡಮ್ಮ ಸ್ವಲ್ಪ ದಿನ ಸುಧಾರಿಸು ಅಂತ. ಆದರೆ ನಾನೇ ಆ ಥರ ಬಿದ್ದು ಎಂಥ ಕೆಲಸ ಮಾಡ್ಕೊಬಿಟ್ನಲ್ಲಪ್ಪ ಅಂತೇಳಿ ನನಗೆ ಬೇಜಾರಾಗ್ತೈತೆ. ಏನು ಮಾಡೋಕ್ಕಾಗಲ್ಲ, ಹೋಗಿ ಇರೋದನ್ನ ಹೇಳ್ಬೇಕು. ಎಲ್ಲ ಹಿಂಗಾಯ್ತು ಅಂತ ಹೇಳಿ ಹೇಳ್ತೀನಿ. ತನ್ವಿ ಅಂತೂ ನನ್ನ ಎದುರಿಗೆ ಸಿಕ್ಕಿದ್ಲು, ಹಂಗಂದ್ಲು. ನನಗಂತೂ ಒಂಥರ ಅನ್ನಿಸ್ಬಿಡ್ತು. ಮಾತಾಡೋದಕ್ಕೆ ನನಗೇನೋ ಇವಾಗ ಮಾತು ಬರ್ದಿಲ್ಲದಕ್ಕೆ ಸುಮ್ಮನೆ ಬಂದಿದ್ದೀನಿ. ಯಪ್ಪ, ನಮ್ಮೂರೇ ಸರಿ, ನಮ್ಮ ಮನೆಯೇ ಸರಿ, ನಮ್ಮ ಅಪ್ಪ ನಮ್ಮ ಅಮ್ಮನೇ ಸರಿ. ನಮ್ಗಂತೂ ಅಲ್ಲಿರೋದಕ್ಕೆ ಆಗ್ತಾ ಇರಲಿಲ್ಲ. ನಾವೆಷ್ಟು ಸ್ಟ್ಯಾಂಡರ್ಡ್ ಆಗಿದ್ದವರು ಹಂಗೋಗಿ ಲೋಕಲ್ ಆಗಿರ್ಬೇಕಂತಂದ್ರೆ ನನಗೆ ಇಷ್ಟನೇ ಆಗಲ್ಲ. ನಾವು ತುಂಬ ಸ್ಟ್ಯಾಂಡರ್ಡ್ ಅಪ್ಪ. ಅಪ್ಪ ಅಪ್ಪ ಆಗಳ ನಮ್ಮ ಮೋಹಿನಿ ಬಂತು. ಯಾಕನ ಅಲ್ಲೋಡಲ್ಲಿ ಬ್ಯಾಗ್ ತಗೊಂಡು ಗೊತ್ತಾಯ್ತೆ. ಯಾಕಪ್ಪ, ಯಾಕೆ ಬಂದ್ಲು? ಫೋನನ್ನು ಮಾಡಿರಲಿಲ್ಲ, ಫೋನ್ ಮಾಡೋನ್ ಮಾತನ್ನು ಹೇಳಿರಲಿಲ್ಲ ಬರ್ತೀನಿ ಅಂತ. ಯಾಕೆ ಬಂದ್ಲು? ಆರಾಮ ಮೋಹಿನಿ, ಯಾವಾಗ ಬಂದೆ? ಬಾ ಬ್ಯಾಗ್ ಹಿಡ್ಕೊಂಬನೆ ನಮ್ಮ. ಬಿಡತ್ತ, ಏನು ಬಟ್ಟೆ ಬೇಗೇನೆ. ಎಲ್ಲ ಬಟ್ಟೆ ಎಲ್ಲ ತುಂಬ್ಕೊಂಡು ಬಂದ್ಬಿಟ್ಟೆ ಕಣಮ್ಮ. ಯಾಕೆ, ಏನಾಯ್ತು? ಹಂಗೆ ಮೊನ್ನೆ ಬಂದಾಗ ಘನವಾಗಿದ್ದೆ, ಯಾಕ ಇವಾಗ ಸಪ್ಪಗೆ ಬರ್ತಾ ಇದೆಯಾ? ಯಾಕಮ್ಮ, ಯಾಕೆ ಮೋಹಿನಿ, ಏನಾಯ್ತೆ? ಅಮ್ಮ, ನಾನು ಆ ಕರಿಯನ್ನ ನಂಬ್ಕೊಂಡು ಹೋಗಿದ್ದಕ್ಕೆ ತುಂಬ ಮೋಸ ಆಯ್ತು ಅಮ್ಮ. ನನಗೆ 15 ಕೋಟಿ ದುಡ್ಡು ಬರುತ್ತೆ ಅಂತೇಳಿ ನನಗೆ ಸುಳ್ಳು ಹೇಳ್ಬಿಟ್ಟವ್ರೆ. ಆ ಕರಿಯಮ್ಮನೂ ಅವನು ಸೇರ್ಕೊಂಡು ಇಬ್ರು ಮಾತಾಡ್ಕೊಂಡು ಅಕ್ಕ ತಮ್ಮ ಇಬ್ರು ಪ್ಲಾನ್ ಮಾಡ್ಕೊಂಡು ನನಗೆ ಸುಳ್ಳು ಹೇಳ್ಬಿಟ್ಟವ್ರೆ. ಯಾವ ದುಡ್ಡು ಬರಲ್ಲ, ಎಂಥದ್ದು ಬರಲ್ಲ, ಸುಮ್ಮನೆ ದುಡ್ಡು ಬರುತ್ತೆ ಅಂತ ಹೇಳವ್ರೆ ಅಮ್ಮ. ನನಗೆ ಗೊತ್ತಿತ್ತು, ನನಗೆಲ್ಲ ಒಂದು ಕಡೆ ಅನುಮಾನ ಬಂದಿತ್ತು ಹಿಂಗಾಗುತ್ತೆ ಅಂತ. ನಾನು ಅದಕ್ಕೆ ಹೇಳಿದ್ದು ಒಂದು 2 ದಿನ ಸುಧಾರಿಸಮ್ಮ, ಯಾವ ಮದುವೆ ಬೇಡ ಏನು ಬೇಡ ಶ್ರಾವಣ ಬರೋವರೆಗೂ ಅಂತ ಹೇಳಿ ಕೇಳಿದೆ. ನೋಡು ಆ ಸೈಡ್ದ ಮದುವೆ ಆಗಿದ್ಕೆ ಹೆಂಗಾತು. ಮೋಹಿತ ನೋಡಿದ್ರೆ ಇವನು ಇಂಥ ಕೆಲಸ ಮಾಡ್ಕೊಂಡವನೆ, ನೀನು ನೋಡಿದ್ರೆ ನಿನ್ನ ಇಂಥ ಕೆಲಸ ಹೋಗತ್ತ. ಎಲ್ಲ ನಮಗೆ ಒಂದ್ರ ಮೇಲೆ ಒಂದು ಬರೀ ಟೆನ್ಷನ್ನೇನೆ. ಪಾಪ ನಮ್ಮ ಗಿಡ್ಡಮ್ಮನಿಗೆ ಟೆನ್ಷನ್. ಹೆಂಗ ನಾವು ಸುಖವಾಗಿ ಇಬ್ರು ಗಂಡ ಹೆಂಡ್ತಿ ಉಂಡ್ಕೊಂಡು ಸೆನಕ್ಕಿದ್ವತ್ತ. ಇವಾಗ ಒಟ್ಟು ನಮಗೆ ತಲೆನೋವಾದಂಗೆ ಆಗ್ಬಿಡ್ತು. ಏನು ಮಾಡೋಣ, ನಾನು ಏನೋ ಆಸ್ತಿ ಐತೆ, ಮಸ್ತಾಗಿ ದುಡ್ಡು ಬರುತ್ತೆ ಬಿಡು ಅಂತ ಹೋದೆ. ಆದರೆ ಅವಳ ಬುದ್ಧಿ ಸರಿ ಇಲ್ಲಮ್ಮ. ಆಮೇಲೆ ನನಗೆಲ್ಲ ಗೊತ್ತಾಯ್ತು. ಅಲ್ಲೆಲ್ಲ ವಿಷಯ ಹೇಳಿದ್ರು. ಏನೂ ಇಲ್ಲ, ಇವಳನ್ನ ಮಾತ್ರ ನಂಬೇಡ, ಇವಳು ಹಂಗೇನೆ ಅಂತೇಳಿ ಎಲ್ಲರೂ ಹೇಳಿದ್ರು. ನನಗೆ ಅವಳ ಬಗ್ಗೆ ಏನು ಅಂತ ಎಲ್ಲ ಗೊತ್ತಾಯ್ತು. ಅದಕ್ಕೆ ಅದೇ ಬಂದ್ಬಿಟ್ಟೆ ಕಣಮ್ಮ, ಬ್ಯಾಗ್ ತಗೊಂಡು ಹೋಗ್ಬೇಕಾಗಿದ್ದೆ ಕಣೆ. ಆಗ್ಬೇಕಾಗಿದ್ದೆಯಾ? ಬೇಡಮ್ಮ ಅಂತಾರೆ, ಸವಾಸ ಬೇಡ ಅಂತ. ಅಲ್ಲೇ ಇಲ್ಲಿ ತನ್ವಿಗಾಗಿರೋದನ್ನ ನೋಡಿದ್ವಿ ನಾವು. ಏನೋ ನಂಬಿದ್ವಪ್ಪ, ಏನು ಮಾಡೋಣ, ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು. ಎಂಥ ಕೆಲಸ ಆಯಿತು. ನಿಮ್ಮ ಮೋಹಿತ ನೋಡಿದ್ರೆ ಅವನು ಆ ತಿಪ್ಪು ಜೊತೆಗೆ ಸೇರ್ಕೊಂಡು ಅವನು ನಾನು ಆ ಬಿಸ್ನೆಸ್ಸೇ ಮಾಡ್ತೀನಿ ಅಂತೇಳಿ ಇವತ್ತು TVS ತರಕ್ಕೂ ಗಾಯ ಐಟಮ್ ಎಲ್ಲ ತಗೊಂಬರ್ತೀವಿ ಅಂತ ಹೋಗ್ಯವ್ರಿ. ಮಾಡಬೇಡ ಕಣೋ, ಬೇಡ ನೀನು ಕೆಲಸ ಮಾಡಬೇಡ ಅಂದ್ರೆ ನಾನು ಅದೇ ಕೆಲಸ ಮಾಡೋದು ಅಂತೇಳಿ ನಮ್ಮ ಮೇಲೆ ಜೋರು ಮಾಡ್ಕೊಂಡು ಹೋಗಿದ್ದಾನೆ. ಬೇಡ ಕಣ್ಪಪ್ಪ ಬೇಡ, ಅದೇ ದುಡ್ಡು ಬೇಕಾದ್ರೆ ಬಡ್ಡಿ ಬಿಡೋಣ, ನೀವು ವ್ಯಾಪಾರಕ್ಕೆ ಹಾಕಂತ ಇವಾಗ TVS ಎಲ್ಲ ತಗೊಂತಾರೆ. ಇವಾಗ 1 ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಾರೆ, ಆಮೇಲೆ 1 ಲಕ್ಷನ ಬಡ್ಡಿಗೆ ಬಿಡೋಣ, ಬಡ್ಡಿ ದುಡ್ಡಾಗೆ ಜೀವನ ಮಾಡ್ಬೋದು ಅಂತ ಹೇಳಿ ಏನೆಲ್ಲ ಹೇಳಿ ಸಮಾಧಾನ ಮಾಡಿದ್ರು ನಮ್ಮ ಪಾಪಗೆ ಅವ್ನು ಕೇಳಂಗೆ ಇಲ್ಲ. ಪಾಪ ತಿಂಗಳ ಬಡ್ಡಿ ಇಸ್ಕೊಂಡು ಕೊಡ್ತೀನಿ ನಾನು ಅಂತ ಹೇಳಿ ಏನು ಹೇಳಿದ್ರು ಕೇಳಲ್ಲ. ಅವನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಳವನಿ, ನೀನು ನೋಡಿದ್ರೆ ಇಂಥ ಕೆಲಸ. ಹೋಗು, ನಮ್ಗಂತೂ ಬಲು ತಲೆನೋವಾಯ್ತು. ಅಡಿಕೆ ಮಾಡಿದ್ರಿಗೆ ನಾವು ಇವತ್ತು ಎಷ್ಟು ಸಾದ್ರ ಆದ್ವಿ ಅನ್ನಿಸ್ತೈತೆ. ಯಾಕೆ ಏನಾಯ್ತೆ? ಯಾಕೆ ಮೋಹಿನೂ ಅಂತನ್ವಿ ಆತ ಅಂಬಳಮ್ಮ ಬರ್ಬೇಕಾರೆ ಯಾಕಂದ್ಲು? ಅವಳು ಅಂಬ ಅಂತದ್ದೇನಿಲ್ಲ, ಅವಳು ಯಾಕಂದ್ಲು?
ಮತ್ತೆ ಹಂಗೇನೆ ನಂಗೆ ನಿನ್ನ ಎದುರಿಗೆ ಚೆನ್ನಾಗಿರ್ತೀವಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ 15 ಕೋಟಿ ಒಡೆಯ ಅಂತ ಹೇಳ್ತಿದ್ದೆ. 15 ಕೋಟಿ ಒಡೆಯನ್ನ ಹೆಂಗ್ ಬಿಟ್ಟು ಬಂದೆ ಅಂತ ಹೇಳಿ ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಅದಕ್ಕೆ ನಾನು ಏನೋ ಮಾತಾಡೋಂಥ ಸಿಚುವೇಶನಲ್ಲಿ ಇಲ್ಲ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಏನು ಮಾಡೋಣಮ್ಮ, ಹಿಂಗಾಗ್ಬಿಡ್ತು. ನನಗೆ ತುಂಬ ಬೇಜಾರಾಗ್ತದೆ. ಬೇಜಾರಾಗಿ ನನಗೆ ಈ ವಿಷಯ ಗೊತ್ತಾಗಿ ಎಲ್ಲಿರೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಅದೇ ಬಂದ್ಬಿಟ್ಟೆ ಕಣಮ್ಮ. ನನಗೆ ಅನುಮಾನ ಇಷ್ಟೊಂದಲ್ಲ ಇದ್ದಿದ್ರೆ ಇವನು ಯಾಕೆ ಹಿಂಗಿರ್ತಿದ್ದ ಅಂತ. ನಾನು ನೋಡ್ದಾಗಿಂದನೂ ನನಗೇನೋ ಸರ್ ಗೊತ್ತಾ ಇರಲಿಲ್ಲ. ಏನೋ ನನ್ನ ಮಗಳ ಆಸೆ ಪಟ್ಟು ಅವಳೆಲ್ಲ ಬಿಡತ್ತ ಅಂತೇಳಿ ನಾನು ಸುಮ್ಮನಾಗಿದ್ದೆ. ಅವ್ನು ನೋಡ್ದಾಗಿಂದಲೂ ಅಷ್ಟೇ ನನಗೆ ಯಾಕೆ ಸರ್ ಗೊತ್ತಾನೇ ಇರಲಿಲ್ಲ. ಹೋಗಿ ಇವನ್ನ ಮದುವೆ ಆಗ್ಬಿಟ್ಲಲ್ಲಪ್ಪ ನನ್ನ ಮಗಳು ಆಸೆ ಹಿಡ್ದಾಗೆ, ಹೇಳಿರು ಕೇಳಲಿಲ್ಲ ಅಮ್ಮಂಗಾಯ್ತು. ನೋಡಿ ಇವಾಗ ಎಂಥ ಕೆಲಸ ಆಯ್ತು. ಹೋಗತ್ತ ನೋಡೋ ಜೇಕಯ್ಯ, ಇವಳು ನೋಡಿದ್ರೆ ಇವಾಗ ಇಂಥ ಕೆಲಸ ಆಯಿತು, ಅವ್ನು ನೋಡಿದ್ರೆ ಇವಾಗ ಅಂಥ ಬದುಕು ಮಾಡ್ತಾ ಇದ್ದಾನೆ. ನಮ್ಗಂತೂ ಬೋಲೋ ತಲೆನೋವು ಆಯ್ತು ಕಣ. ಹಿಂಗೆ ಮತ್ತೆ ಯಾರಿಗೇ ಆಗಲಿ ಬಂದರೆ ಆತನ ಮೇಲೆ ಬರ್ತವೆ, ಬರಲಿಲ್ಲ ಅಂದರೆ ಯಾತು ಇಲ್ಲ. ಹಂಗೆ ಏನೋ ಒಂದು ಮನೆ ಮೇಲೆ ಸಮಸ್ಯೆ ಬರ್ತವೆ, ಬಿಡ ಗಿಡ ಮತ್ತೆ ಏನಾಗಲ್ಲ. ಸರ್ ಇವಾಗ ಯಾತು ಜಮೀನ್ ಪಮೀನ್ ಯಾತು ಇಲ್ವಂತೇನಮ್ಮ? ಇಲ್ಲ ಕಣಪ್ಪ, ಯಾತ್ರದ್ದು ಇಲ್ಲ. ನಡಿ ತೋರ್ಸಿ ಎಲ್ಲ ಐತೆ ಅಂದರೆ ಇಲ್ಲ, ಅಲ್ಲಿ ಹಂಗೆ ಹಿಂಗೆ ಅಂತ ಹೇಳಿದ್ಕೊಂಡು ಹೇಳ್ತಾರೆ. ಯಾವ ಜಮೀನು ಇಲ್ಲ, ಎಂಥದ್ದು ಇಲ್ಲ, ಯಾವ ದುಡ್ಡೂ ಇಲ್ಲ, ಯಾತು ಇಲ್ಲ. ಇಬ್ರು ಜೀವನ ಮಾಡೋಕ್ಕೆ ತಂದು ಹಾಕೋಕ್ಕೇ ಕಷ್ಟ. ಅವನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಅವಳು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಆ ಮನೆ ನೋಡಿದ್ರೆ ಯಪ್ಪ ಅದೆಂಥದ ಗೂಡು ಅಂತಾರಲ್ಲ ಹಂಗಿದ್ದಂಗೆ ಐತಿ. ಆ ಮನೆ ನೋಡಿದ್ರೆ ಸರ್ ಬರಲ್ಲ, ಗಬ್ಬು ವಾಸನೆ ಬಡಿತೈತೆ. ಯಪ್ಪ ಮನೆ ನಮ್ಮ ಅಮ್ಮಯ್ಯ ಮನೆ ಒಳಕ್ಕೆ ಎಡಗಾಲೂ ಇಕ್ಕಲ್ಲ ಕಣಮ್ಮ. ಆ ಮನೆ ನೋಡಿದ್ರೆ ಹಂಗೈತೆ. ಅಯ್ಯಪ್ಪ ಥೂ, ಅವರೆಂಥ ಜನನೋ ಏನೋ. ಅಯ್ಯೋ ನನಗಂತೂ ನೋಡೋದಕ್ಕಾಗಲಿಲ್ಲಮ್ಮ ತಾಯಿ, ಅದೆಂತೆಂಥ ಅದಮ್ಮ. ಹೋಗತ್ತ. ನನಗೆ ಯಾಕಾದ್ರೂ ಓದ್ನೋ ಅನ್ನಿಸ್ಬಿಡ್ತು ಕಣಮ್ಮ. ಅದೇ ಯಾಕೆ ಸ್ವಲ್ಪ ದಿನ ದುಡ್ಡು ಬರೋವರೆಗೂ ಯಾಕೆ ಮಾತಾಡೋದು ಬೇಡ ಅಂತ ಸುಮ್ಮನೆ ಬಂದಿದ್ದೀನಿ. ಅವಳಿಗೇನೋ ಗ್ರಾಚಾರ. ಅವಳು ಯಾವಾಗ ಇಲ್ಲಿ ನಮ್ಮ ಮನೆಯಾಗೆ ದುಡ್ಡು ತಗೊಂಡಿಕ್ಕಲ್ಲ ಬ್ಯಾಗ್ನಾಗ ಅವತ್ತೇ ಗೊತ್ತಾತ ಅವಳು ಬುದ್ಧಿ ಅಂತದ್ದು ಅಂತ. ಇವಳು ಒಳ್ಳಾಳಲ್ಲ ಅಂತ ನಾನು ಅಂದ್ಕೊಂಡೆ. ನೋಡೋದೇಕಯ್ಯ ಅವಳು ಕರಿಯಮ್ಮ ಎಷ್ಟು ಮಟ್ಟಿಗಿರ್ಬೇಡ ಇಲ್ಲಿದ್ದಾಳು. ಅದಕ್ಕೆ ಮತ್ತೆ ಋತು ಸರಿಯಾಗಿ ಗಲಾಟೆ ಮಾಡಿದ್ದು. ಅವ್ರು ನೋಡಿ ಇವಾಗ ಗಂಡ ಹೆಂಡ್ತಿ ಎಲ್ಲ ಏನು ಚೆನ್ನಾಗಿದ್ದಾರೆ. ಋತುನು ಪ್ರವೀಣ ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಕಲ್ಜಮಕ್ಕ. ಇವಾಗ ನೋಡು, ನಾವು ಹೋಗಿ ಇವಳು ಸವಾಸ ಮಾಡಿದ್ವಲ್ಲಪ್ಪ ಅನ್ನಿಸ್ತೈತೆ. ನಾವೆಂಗೋ ನಮ್ಮ ಪಾಡಿಗೆ ನಾವಿದ್ವಮ್ಮ. ಹೋಗಿ ಇವಳಿಗೆಲ್ಲ ನಾವು ಗಂಟು ಬಿದ್ವೋ ಏನೋ. ಹೋಗತ್ತೆ ಸುಮ್ಮನಿರತ್ತೀನಿ, ಏನು ಮಾಡೋಕ್ಕಾಗುತ್ತೆ ತೊಳ್ಬೇಡ. ನಾನೆಲ್ಲ ಹೋಗಿ ಕೇಳ್ತೀನಿ ಅವಳನ್ನ. ಹೋಗಿ ಆ ಕರ್ಪಿನ ಕೇಳ್ತೀನಿ. ನಾನು ಹೇಳಿ ಬಂದಿದ್ದೀನಿ ನಮ್ಮ ಅಮ್ಮ ಇನ್ನ ಬಂದು ನೀನು ಸರಿಯಾಗಿ ಗ್ರಾಚಾರ ಬಿಡಿಸ್ತೀವಿ ತಡಿ, ನಿಮ್ಮ ಊರಾಗೆಲ್ಲ ಸರಿಯಾಗಿ ಮರ್ಯಾದೆ ತೆಗಿತೀವಿ ಅಂತ ಅದು ಮಾಡಕ್ಕೆ ನೀನೇ ಬೇಕೇನೆ ಅಂತ ಹೇಳಿ ಸರಿಯಾಗಿ ಮರ್ಯಾದೆ ತೆಗಿತೀವಿ ಅಂತ ಹೇಳಿ ಬಂದಿದ್ದೀನಿ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಕಣಮ್ಮ. ನಿಜವಾಗ್ಲು ಹೋಗಿ ಸರಿಯಾಗಿ ಮಂಗಳಾರತಿ ಮಾಡಿ ಬರ್ಬೇಕು ಕಣಮ್ಮ ಅವಳನ್ನ. ನಾನಂತೂ ನನಗೆ ತಡ್ಕಮಕ್ಕಾಗ್ತಾ ಇಲ್ಲ. ಅವಳು ಮಾಡಿರೋ ಇದಕ್ಕೆ ಎಷ್ಟು ಸಿಟ್ಟು ಗೊತ್ತೈತೆ ಅಂದರೆ ಎಷ್ಟು ಇದು ಮಾಡ್ಬಿಟ್ಲಲ್ಲ, ಹೆಂಗೆ ಸುಳ್ಳು ಹೇಳ್ಬಿಟ್ಲಲ್ಲ ಅಂತ ಅನ್ನಿಸ್ತೈತೆ. ಇರೋದ್ನ ಹೇಳೋಣ, ಇಲ್ಲದೆಲ್ಲ ಯಾಕೆ ಹೇಳಿ ನನಗೆ ಯಾಕೆ ಆಸೆ ತೋರಿಸಿ ನಾವೆಲ್ಲರ ಮುಂದೂ ನಾವು ಕೊಚ್ಕೊಂತಾ ಇದ್ದೀವಿ. ನಾವು ಅಪ್ಪನ ಮುಂದೆ ಅವಳ ದೃಷ್ಟನ ಮುಂದೆ ಅವಳ ಎಲ್ಲರ ಮುಂದೂ ನಾವೇನಂಗೆ ಎಲ್ಲರ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದೀವಿ. ಮಸ್ತ್ ದುಡ್ಡು ಐತೆ ಬರ್ತೈತೆ ಅಂತ. ಯಾತ್ರದ್ದು ಇಲ್ಲ. ಏನು ಮಾಡೋದ ಏನೋ, ನನಗಂತೂ ಸಾಕಾಗಿ ಹೋಗೈತೆ ಕಣಮ್ಮ. ಹೋಗತ್ತ ಅಲ್ಲ, ಈ ವಿಷಯ ಕೇಳಿ ನಮ್ಗಂತೂ ಇನ್ನೂ ಒಂಥರ ಆಗುತ್ತೈತಪ್ಪ. ಅಲ್ಲ ನಾವೇನೋ ಬಿಡತ್ತ ನಮ್ಮ ಅಮ್ಮನೇನೋ ಚೆನ್ನಾಗೈತತ್ತ, ಅಲ್ಗನ ಹೋಗೋಣ ನಮ್ಮ ಮಗಳು ಮನೆಗೆ ಒಂದು 2 ದಿನ ಇದ್ದು ಬರೋಣ ಅಂತೇಳಿ ನಾವು ನಿಮ್ಮ ಅಮ್ಮಗೆ ಮಾತಾಡ್ತಾ ಇದೀವಿ. ಯಾಕಂದ್ರೆ ಮೊಯ್ತ ಹಿಂಗೆ ಮಾಡೋದ್ನಲ್ಲ, ಇಲ್ಲಿರೋಕ್ಕಾಗಲ್ಲ ಕಣಮ್ಮ. ನೋಡಿ ಅವಳು ಹೋಗಿ ಮನೆ ಬಿಟ್ಟು ಹೋಗು ಅಂದ್ರೆ ಅವಳು ಹೋಗಲ್ಲ ಅಂತಾಳೆ ತಿಪ್ಪಿ. ಅದಕ್ಕೆ ತಿಪ್ಪಿ ನೀನು ಮನೆ ಬಿಟ್ಟು ಹೋಗ್ಲಿಲ್ಲ ಅಂದರೆ ನಾವೇ ಹೋಗ್ತೀವಿ, ನಮ್ಮ ಮಗಳ ಮನೆಗೆ ಹೋಗಿ 1 ವಾರ 15 ದಿವಸ ಇದ್ದು ಬರೋಣ ಅಂತ ನಾವು ಅಂದ್ಕೊಂಡಿದ್ವಿ. ಇದು ನೋಡಿದ್ರೆ ಇಂಥ ಎಡವಟ್ಟುಗಳಾಯಿತು. ಹೋಗತ್ತಾಗೆ ಎಂಥ ಸಮಸ್ಯೆಗಳಪ್ಪ. ಹಂಗಾರೆ ಆಸ್ತಿ ಪಾಸ್ತಿ ಯಾತಿಲ್ಲ ನೋಡಮ್ಮ. ಅಲ್ಲ ಹಂಗೆ ಅಲ್ಲ ತನ್ವಿನೇ ಅಲೆನೇ ಅವಳು ಆಗಿ ಅಲೆ ಅನ್ಭವಿಸಿದ್ಲಲ್ಲ, ನೀವು ಅರ್ಥ ಮಾಡ್ಕೊಂಬ್ಲಿಲ್ಲ. ಬಿಡು ಅಂತೇಳಿ ಒಳ್ಳೆಯರಂತ ನಂಬಿದ್ರಿ, ಹಂಗೆ ಇದು ಮಾಡಿದ್ರು. ಅವ್ರು ಫಸ್ಟಿಗೆ ಬಂದಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಹೆಂಗಿದ್ರು. ನಾವು ಇವ್ರನ್ನ ಬೇರೆ ಮಾತಾಡ್ತಿರ್ಲಿಲ್ವಲ್ಲ ಋತುನ. ಬಿಡು ಅವ್ರ ಮ್ಯಾಗಳಿರೋ ಸಿಟ್ಟಿಗಾದ್ರೂ ನಾವು ಚೆನ್ನಾಗಿರೋಣ ಅಂತ ಚೆನ್ನಾಗಿದ್ದು ಮಾಡಕ್ಕೆ ಹೋದ್ವಿ. ಏನು ಮಾಡೋಣ, ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು ಕರೆ ಜಯಮಕ್ಕ. ಅಂತ ಅನ್ವಿ ಭಾಳ ಬುದ್ಧಿವಂತೆ. ಅವಳೇ ಹಿಂಗೆ ಮಾಡ್ಕೊಂಡ್ಲು ಅಂದಮೇಲೆ ನಾನು ಯಾಕೆ ಇದು ಮಾಡ್ಬೇಕು ಹೇಳು.
ಎಂಥ ಕೆಲಸ ಮಾಡ್ಕೊಂಡಪ್ಪ ದೇವ್ರೇ ಅಂತೇಳಿ ನನ್ನ ಮೇಲೆ ನನಗೆ ಬೇಜಾರಾಗ್ತೈತೆ. ಅದಕ್ಕೆ ನಮ್ಮಮ್ಮ ಇಂಥದೆಲ್ಲ ವಿಷಯ ಹೇಳಿ ಸುಮ್ಮನೆ ಇಲ್ಲೇ ಇದ್ಬಿಡೋಣ, ಊರಾಗಂತೂ ಇರೋಕ್ಕಾಗಲ್ಲ ಯಪ್ಪ. ಆ ಮನೆ ಅಂತ ಮನೇನ ಅದು ಏನು ಹುಟ್ಟೋ ಏನಿಲ್ಲ, ಅದು ಗೂಡಾಗೈತೆ, ಅದು ಹೊಂದಿ ಗೂಡು ಅಂತಾರಲ್ಲ ಆಗ ಹಂಗೈತೆ. ಮನೇನೇ ಚೆನ್ನಾಗಿಲ್ಲ. ಯಪ್ಪ 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 ನೋಡೋದಕ್ಕಾಗಲ್ಲ. ಮೊದಲೇ ನೀನು ಎಲ್ಲ ಇಲ್ಲಿ ಚೆನ್ನಾಗಿದ್ದಾಳು, ಅಲ್ಲೋಗಿ ಹಿಂಗೆ ಸಡನ್ನಾಗಿ ಹಿಂಗಿರಮ್ಮ ಅಂತಂದ್ರೆ ಯಾರ ಕೈಲೂ ಆಗಲ್ಲ ಹೇಳು. ಏನು ಮಾಡೋದಮ್ಮ, ನಾನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಳ್ಬೇಡ, ನೇಮ್ ಮಾಡೋಕ್ಕಾಗುತ್ತೆ, ಆಗೈತೆ ಅಳಬೇಡ, ಸುಮ್ಕಿ ನಾನೆಲ್ಲನ ಮಾತಾಡ್ತೀನಿ. ಅದೇನು ಎತ್ತ ಅಂತೇಳಿ ನಾನೆಲ್ಲನ ಅರ್ಥ ಮಾತಾಡ್ಕೊಂಡು ಅದೇನು ಆಮೇಲೆ ನೋಡ್ಕೊಂಬಕ್ಕಾಗುತ್ತೆ, ಸುಮ್ಮನಿರು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನೆಲ್ಲ ಹೋಗಿ ಅವಳನ್ನ ಕೇಳ್ತೀನಿ, ಕರಿಯಮ್ಮನ ಇಂಥದ್ದು ಮಾಡಕ್ಕೆ ನೀನೇ ಬೇಕಾಗಿತ್ತೇನೆ ಏನೆಲ್ಲ ಯಾವ ನನ್ನ ಮಗನ ಹಿಡ್ಕೊಂತೀನಿ, ಅವನಿಗೂ ಕೇಳಬೇಕು. ಹಂಗೆ ಬಂದು ಸೊಪ್ಪಳಿಲ್ದಂಗೆ ನಮ್ಮ ಮನೆಯಾಗ ಸೇರ್ಕೊಂಡು ನಾನು ಹೇಳಿದೆ ಬೇಡ ಕಣಮ್ಮ ಅಂತ ಮುಂದಾಗ್ಲೇ ನಂಗೆ ಇರಬಾರ್ದಾಗಿತ್ತು. ಏನೋ ನಮ್ಮ ಮನೆಗೆ ಏನೋ ಅಡುತ್ತ ಮೇಲಿರೋ ಸೀಟಿಗೆ ಬಂದಿರಪ್ಪ 2 ದಿನ ಇರ್ತೀನಿ ಅಂತ ಅಂದ. ಏನೋ ಬಿಡಪ್ಪ ಇರಲಿ ಅಂತ ನಾನು ಸುಮ್ಮನಾದೆ. ಆದರೆ ನೀನು ಹಿಂಗೆ ಮಾಡ್ಕೊಂಡ್ಬಿಟ್ಟೆ. ಹೋಗು. ಅಲ್ಲಿ ಅಕ್ಕಪಕ್ಕದಾಗೆ ಹಿಂಗೆ ಆಗಿದ್ರು ನಾವು ಹೆಂಗೆ ಮಾಡ್ಕೊಂಡ್ವೋ ಅಂತ ಈಗ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ, ನಮ್ಗಂತ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಶುರುವಾಗ್ತಾ ಇದ್ದಾವೆ. ತುಂಬ ಟೆನ್ಷನ್ನು. ಅಯ್ಯೋ ಏನು ಟೆನ್ಷನ್ ನಂಬ್ತೀಯ. ನನಗಂತೂ ಈ ವಾರದಿಂದನೂ ಇವಳು ಮದುವೆ ಆಗಿ ಬಂದಾಗಿಂದನೂ ಬೋಲು ಟೆನ್ಷನ್ ಆಗ್ಬಿಟ್ಟೈತಮ್ಮ ತಾಯಿ. ಟೆನ್ಷನ್ ಮಾಡೋಕ್ಕೆ ಬಿಡಮ್ಮ, ಟೆನ್ಷನ್ ಮಾಡೋಕ್ಕೆ ಬೇಡ ಅಂತೇಳಿ ಆಮೇಲೆ ಟೆನ್ಷನ್ ಮಾಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆದರೆ ಭಾಳ ಕಷ್ಟ ಆಗುತ್ತೆ. ಟೆನ್ಷನ್ ಮಾಡ್ಕೊಬೇಡ ಸುಮ್ಮನೆ. ನಮ್ಮಮ್ಮ ಹೇಳ್ತು ಕೇಳಲಿಲ್ಲ, ಬೇಡ ಆಷಾಢ ಅಂತ. ನಾವು ಆಷಾಢ ಏನು ಕೇಳಲಿಲ್ಲ, ಮದುವೆ ಆಗಿ ಬಂದ್ಬಿಟ್ಟೆ. ಆದರೆ ಇವಾಗ ನೋಡಿ ಈ ಎಂಥ ಕೆಲಸ ಆಯಿತು. ಅದಕ್ಕೆ ನಮ್ಮಮ್ಮ ಬೈತೈತೆ, ಬೇಡ ಅಂತೇಳಿ 1-2 ದಿನ ಸುಧಾರಿಸಮ್ಮ ಅಂತ ಹೇಳಿದ್ರೆ ಆ ಥರ ಬಿದ್ದುಬಿಟ್ಟೆ ಅಂತೇಳಿ ನಮ್ಮಮ್ಮ ಚೆನ್ನಾಗಿ ಬೈತೈತೆ ನನ್ನ. ಏನು ಮಾಡೋದು ಏನೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ಎದಕ್ಕೆ ಬೇರೆ ಇವ ನಮ್ಮ ಮೋಹಿತನ ಬೇರೆ ಚಿಂತೆ ಆಗೈತೆ. ಅವ್ರೇನೋ ಗಂಡ ಹೆಂಡ್ತಿ ಇಬ್ರು ಏನೋ ಕೆಲಸ ಮಾಡ್ತಾರಂತೆ, ಅದು ಮಾಡೋದಕ್ಕೆ ನಮ್ಮಮ್ಮಗೆ ಇಷ್ಟ ಇಲ್ವಂತೆ. ನಮ್ಮಮ್ಮ ಅದ್ರ ಬಗ್ಗೆ ಚಿಂತೆ ಮಾಡ್ತೈತೆ. ಅಯ್ಯೋ ನಮ್ಮಮ್ಮಗಂತೂ ಒಂದು ಆಗ್ತಿದಂಗೆ ಒಂದು ಟೆನ್ಷನ್ಗಳು ಶುರು ಆಗ್ತಾ ಇದ್ದಾವೆ. ನಮ್ಮಮ್ಮ ಯಾಗತ್ತಿಗೆ ಪಾಪ ತಡ್ಕೊಂಡೈತೆ ನೋಡಿ. ಯಾವುದೇ ಒಂದು ಟೆನ್ಷನ್ ಆಗಲಿ ಎಷ್ಟು ಇದ್ರಾಗೆ ಕೂಲಾಗಿ ಹ್ಯಾಂಡ್ಲ್ ಮಾಡುತ್ತೆ. ಸಿಟ್ಟು ಗೊತ್ತೈತೆ ನಮ್ಮಮ್ಮಗೆ ತುಂಬಾ ಸಿಟ್ಟು. ಆದ್ರೂ ಇಂಥದ್ದೆಲ್ಲ ನಮ್ಮಮ್ಮಗೆ ಗೊತ್ತೈತೆ ಹೆಂಗೆ ಇದನ್ನೆಲ್ಲ ಬಗೆಹರಿಸ್ಕೋಬೇಕು, ಏನು ಮಾಡಬೇಕು ಏನು ಎತ್ತ ಅಂತ ನಮ್ಮಮ್ಮಗೆ ತುಂಬ ಚೆನ್ನಾಗಿ ಗೊತ್ತೈತೆ. ಏನು ಮಾಡ ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.